ಅವ್ರ ಧರ್ಮದಾಗ ಒಬ್ಬ ಆಗಿ ಹೋಗ್ಯಾನ ಸಂತ, ಅವರಿಗೆ ಮುಸ್ಲಿಮ್ ಧರ್ಮದೊಳಗೆ ಅಬ್ಬು ಸ್ವಾಲೆ ಅಂಥೇಳಿ ದೊಡ್ಡ ಮಹಾತ್ಮ. ಅವ್ರ ಜಮಾತ್ದಾಗ ಬರ್ತಾವೆಲ್ಲ ಅವು ಕತೆಗಳು. ಅವ 5 ಸಲ ನಮಾಜ್ ಮಾಡ್ತಿದ್ದಂತ್ರಿ. 5 ಸಲ ಜಳಕ, 5 ಸಲ ನಮಾಜ್. ಮಧ್ಯಾಹ್ನ ನಮಾಜ್ ಮಾಡಬೇಕಂತ ಹೊಳಿ ಸ್ನಾನಕ್ಕೆ ಹೋಗ್ಯಾನ್ರಿ. ಸ್ನಾನ ಮಾಡಿಕೊಂಡು ಬಂದು ಲುಂಗಿ ಹೊಡಿತಿದ್ದ. ಆ ಹೊಳ್ಯಾಗ ಒಂದು ಶೇಬು ಹಣ್ಣು ಹರ್ಕೊಂತ ಬಂತಂತ. ಕಳಬೇಡ ಶಬ್ದಲ್ಲಿ ನೆನಪಿರಲಿ. ಶೇಬು ಹಣ್ಣು ಹರ್ಕೊಂಡು ಬರ್ತಿತ್ತು. ಇವ ನೋಡ್ತಾನೆ. ಹಣ್ಣು ನೋಡಿದ ಕೂಡಲೇ ಮತ್ತು ಎಲ್ಲರಿಗೆ ತಿನ್ನಂಗೆ ಆಗ್ತದೆ, ತಗೊಳಂಗೆ ಆಗ್ತದಲ್ರಿ. ಆತ ಹೊಳಿ ಒಳಗೆ ಹೋಗಿ ಹರಿದು ಬರೋ ಹಣ್ಣು ತಗೊಂಡ, ಲುಂಗಿ ಸುಟ್ಕೊಂಡು ಆ ಹಣ್ಣು ತಿನ್ಕೋತ ನಮಾಜ್ ಮಸೂತಿಗೆ ಹೊಂಟಿದ್ದ. ಅರ್ಧ ಹಣ್ಣು ತಿಂದ ಬಳಿಕ ಅವನಿಗೆ ಅರಿವಾಯಿತಂತ. ಏನು ಅರಿವಾಯ್ತಂದ್ರೆ, ಅಲ್ಲಪ್ಪ ನಾನು ಅಲ್ಲಾನ ನಮಾಜ್ ಮಾಡ್ಲಿಕ್ಕೆ ಹೊಂಟೀನಿ, ಮತ್ತು ಇದು ಹಣ್ಣು ಹೊಳ್ಯಾಗ ಹರ್ಕೊಂಡು ಬಂತು. ಇದು ಯಾರ ತೋಟದಾಗಿಂದೋ ಏನೋ ಗೊತ್ತಿಲ್ಲ. ಆ ಬಳಿಕ ಗುರುಗಳು ನನಗೆ ದೀಕ್ಷಾ ಕೊಡಾಗ ಯಾವುದೂ ಹಾದಿಯಾಗಿ ಬಿದ್ದರೆ ಮುಟ್ಟಬಾರದು ಅಂತ ಹೇಳ್ಯಾರ. ಮುಟ್ಟಿದ್ರೆ ಅಪರಾಧ ಆಗ್ತದೆ, ಪಾಪ ಆಗ್ತದೆ ಅಂತ ಹೇಳ್ಯಾರ. ನಾನು ಗುರುವಾಜ್ಞೆಯನ್ನು ಮೀರಿದಂತಾಯಿತಲ್ಲ ಅಂಥೇಳಿ ಅವ ಏನು ಮಾಡ್ತಾನೆ, ನಮಾಜನ ಬೇಡ, ಈ ಹಣ್ಣು ಎಲ್ಲಿಯದ, ತೋಟ ಎಲ್ಲಿಯದ ನೋಡಬೇಕು, ಅಲ್ಲಿ ಹೋಗಿ ಹಣ್ಣಿನ ಬೆಲೆಯನ್ನು ಕೊಡಬೇಕಂತ ಅಲ್ಲಿ ಹೊರಟ. ಪೇಟೆಗೆ ಬರ್ಸ್ಬೇಡ್ರಿ, ಸುಮ್ಕೊಂಡ್ರಿ. ಹೊರಟು ಬಿಟ್ಟ. ಅಲ್ಲಿ ಒಂದು 3 ಕಿಲೋಮೀಟ್ರ್ ಮೇಲೆ ತೋಟ, ಶೇಬು ಹಣ್ಣಿನ ತೋಟ. ತೋಟದಾಗ ಹೋಗ್ತಾನೆ. ಆಳು ಮಕ್ಕಳು ಕೆಲಸ ಮಾಡ್ತಿದ್ರು. ಅಪ್ಪ ಈ ತೋಟದ ಮಾಲೀಕರು ಎಲ್ಲಿ ಅಂತ ಕೇಳ್ತಾನೆ. ಯಾಕೆ ಅಂತ ಕೇಳಿದ್ರು. ಇಲ್ರಿ, ಈ ಹಣ್ಣ ಗಾಳಿಗೆ ಕಳಿಸಿ ಬಿದ್ದೈತೆ ನೀರಿನೊಳಗೆ, ಅದನ್ನು ತಿಂದಿನ್ನ ಆ ಹಣ್ಣಿನ ಕಿಮ್ಮತ್ತು ಕೊಡಬೇಕಂತ ಬಂದೀನಿ. ಅವರು ಹಣೆ ಹೊಡ್ಕೊಂಡ್ರು. ನಾವು ಕೆಲಸ ಮಾಡ್ಕೋತ ಎಷ್ಟೋ ಕಾಯಿ ಬುತ್ತಿ ಪಡೆದಾಗ ಅವನಿಗೆ ಹೇಳಾರೆ ತಗೊಂಡು ಹೋಗ್ತೀವಿ. ಮಾರಾಯ, ಹರಿದು ಬಿದ್ದ ಹಣ್ಣಿನ ಕಿಮ್ಮತ್ತು ಎಷ್ಟ್ರದೋ, ಸುಮ್ಮನೆ ಹೋಗಪ್ಪ ಅಂತಂದು ಕೂಡ ಹೇಳ್ತಾನೆ. ಇಲ್ರಿ, ಹಂಗೆ ಹರಟೆ ಮಾಡಬೇಡ್ರಿ, ನಾನು ಕೊಡಬೇಕು. ಕೊಡಲಿಲ್ಲ ಅಂದ್ರೆ ನಾನು ನಮಾಜ್ ಮಾಡಲಿಕ್ಕೆ ಯೋಗ್ಯನಲ್ಲ. ಅಲ್ಲಿ ಗುಡಿಸಲ್ದೊಳಗದ ನೋಡು, ಹೋಗಂತ ಹೇಳಿದ್ರು. ಅಲ್ಲಿಗೆ ಹೋಗ್ತಾನೆ. ಅವ್ರಿಗೆ ಹೋಗಿ ಅಲೈಕುಮ್ ಸಲಾಮ್ ಅಂದ. ಅವರು ಸಲಾಮ್ ಅಂದರು. ಯಾರಪ್ಪ ನೀನು? ನಾನು ಹಿಂಗ್ರಿ. ಯಾಕೆ? ಹಣ್ಣು ತೋರಿಸ್ದ. ಇದು ನೋಡ್ರಿ, ನಿಮ್ಮ ತೋಟದಾಗಿಂದ ಹಣ್ಣು ಹರಿದು ಬಿದ್ದಿತ್ರಿ, ಅರ್ಧ ತಿಂದಿನ್ರಿ, ತಿಂದ ಬೆಳಕು ನನಗೆ ಅರಿವಾತು. ಅದಕ್ಕೆ ಇದನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿರ್ಬೇಕು, ಅವರು ಎಷ್ಟು ಖರ್ಚಾಗಿರಬೇಕು. ನಾನು ಪುಕಟಿಯಾಗಿ ತಿಂದರೆ ಅಪರಾಧ ಆಗ್ತದಂಥೇಳಿ ಇದ್ರ ಬೆಲೆ ಕೊಡಬೇಕಂತ ಬಂದೀನಿ ಅಂದ. ಮಾಲಕಂದ, ಇವ ಮನುಷ್ಯ ಅಲ್ಲಂದ. ಯಾಕೆ? ಮನುಷ್ಯ ಇದ್ದರೆ ಹಿಂಗೆ ಬರ್ತಿತ್ತಿಲ್ಲವ. ಇವನಲ್ಲಿ ಮನುಕುಲದ ಮೌಲ್ಯ ಗುರುತದ. ಇಂಥ ಮಹಾತ್ಮನನ್ನು, ಇಂಥ ಪುಣ್ಯಾತ್ಮನನ್ನು ಬಿಡಬಾರದು ಅಂತ ಮನಸ್ಸಿನಾಗ ಬಂದೇನಂತಾನ. ಹೌದಪ್ಪ, ನನ್ನ ಹಣ್ಣಿನ ಕಿಮ್ಮತ್ತು ಕೊಡ್ತಿ, ಬೆಲೆ ಕೊಡ್ತಿ? ಹ್ಞೂನ್ರಿಪ್ಪ ಕೊಡ್ತೀನಿ ರೀ, ಪರವಾಗಿಲ್ಲ, ತಾ ಹಣ್ಣು ಅಂದ. ಅದು ಅರ್ಧ ಹಣ್ಣವನ್ನ ಕೈಯಾಗ ಕೊಟ್ಟ. ಶೇಬು ಹಣ್ಣಿನ ಮಧ್ಯದಾಗಿರುತ್ತೋ ಕಪ್ಪು ಬೀಜ ತೆಗೆದು ಅವನ ಕೈಯಾಗ ಕೊಡ್ತಾನೆ. ಕೊಟ್ಟೇನಂತಾನ, ಇದು ತಗೋರಪ್ಪ, ಆ ಹೊಳಿ ದಂಡಿಗೆ ಇದನ್ನು ನಾಟಿ ಮಾಡಬೇಕು, ಗಿಡ ಹಚ್ಚಬೇಕು, ಬೆಳೆಸಬೇಕು. ಯಾವಾಗಿದು ಕಾಯಿ ಕೊಡ್ತದೆ ಅದನ್ನು ಹರಿದು ಕೊಟ್ಟಿ ಅಂತಂದ್ರೆ ಈ ಹಣ್ಣಿನ ಕಿಮ್ಮತ್ತ ಮೂಡುತ್ತದಂದ. ಆದಿತ್ಯನಪ್ಪ ಭೀಮರಾಯ. ತಾಂಬದ ಸಂತ್ಯಾಗ ನಾವು ಎಷ್ಟೋ ಕಾಯಿ ಹಂಗೆ ತಿತ್ತೇವು ಸುಮ್ಮ ರುಚಿ ನೋಡೋಸಲೆ ಅಂದ. ಯಾಕ್ರಿ? ಯಾಕೆ? ನಮಗೆ ಧರ್ಮದ ಅರ್ಥ ಗೊತ್ತಿಲ್ಲ. ಅದಕ್ಕಾಗಿ ನಾವು ಪುನರಪಿ ಜನನಂ ಪುನರಪಿ ಮರಣಂ. ಪರವಾಗಿಲ್ರಿ ಅಂದವ. ಬೀಜ ತಗೊಂಡ, ನಾಟಿಸ್ದ, ಬೆಳೆಸ್ದ.
ಅದು ಹೂವು ಕಾಯಿ ಬಿಡೋ ಸಮಯದಲ್ಲಿ ಯಜಮಾನಿಗೆ ಚಿಂತೆ ಆಯಿತು, ನಾನು ಮನೆ ಬಿಟ್ಟು ಹೋಗ್ತಾನಲ್ಲ ಇಂಥ ಪುಣ್ಯಾತ್ಮ. ಕಾಯಿ ಹರಿದು ಒಯ್ದು ಅವ್ರ ಕೈಯಾಗ ಕೊಡ್ತಾನ, ಯಜಮಾನ್ರೆ ಈ ಹಣ್ಣನ್ನು ತಕ್ಕೊಳ್ಳಿ, ನನಗೆ ಹಣ್ಣಿನ ಋಣದಿಂದ ಮುಕ್ತ ಮಾಡಿರಿ ಅಂತಂತಾನ. ಯಜಮಾನ್ ಮತ್ತೊಂದು ಪ್ಲ್ಯಾನ್ ಮಾಡ್ದ. ಏನು ಮಾಡ್ತಾನಂದ್ರೆ, ನೋಡಪ್ಪ ನೀ ಏನು ಕೊಟ್ಟಿಲ್ಲ ಈಗ ಹಣ್ಣು, ಇದು ಅರ್ಧ ಹಣ್ಣಿನ ಕಿಮ್ಮತ್ತ, ಅರ್ಧ ಹಣ್ಣು ತಿಲ್ಲಾರ್ದನ ಹಾಳು ಮಾಡಿಲ್ಲ, ಅದಕ್ಕೆ ಅದು ಅರ್ಧ ಹಣ್ಣಿನ ಕಿಮ್ಮತ್ತು ಕೊಡಬೇಕು ಅಂತಂದು ಕೂಡಲೇ ಆತ್ರಿ ಪರವಾಗಿಲ್ಲ ಕೊಡ್ತೀನಿ ಹೇಳ್ರಿ ಅಂತಂತಾನ. ಆವಾಗ ಅವ್ರು ಅಂದ್ರಂತ, ನನ್ನ ಮನ್ಯಾಗ ಒಬ್ಬಕ್ಕೆ ಮಗಳದಾಳ, ಆಕೆ ಹಿಂಗದಾಳಪ್ಪ, ಏನಾರ ನೋಡಬೇಕಂದ್ರೆ ಕಣ್ಣಿಲ್ಲ, ಚಲೋದು ಕೆಟ್ಟದ್ದು ಕೇಳಬೇಕಂದ್ರೆ ಕಿವಿ ಇಲ್ಲ, ಏನರ ಕೊಡಬೇಕು ಅಂತಂದ್ರೆ ಕೈಗಳಿಲ್ಲ, ಯಾವ ಕಡೆ ಹೋಗ್ಬೇಕಂತಂದರೆ ಕಾಲುಗಳಿಲ್ಲ, ಬಳಿಕ ಏನಾದರೂ ಮಾತಾಡಬೇಕಂತಂದ್ರೆ ಆಕೆಗೆ ನಾಲಿಗೆ ಎಲ್ಲ ಮಾತಾಡೋಕ್ಕಾಗಲ್ಲ, ಅಂಥಕ್ಕಿನ ನೀ ಲಗ್ನ ಆಗಬೇಕು ಅಂತ ಹೇಳ್ತಾನೆ. ಅವಾಗ ಅವ ವಿಚಾರ ಮಾಡ್ತಾನೆ, ಆ ಹಣ್ಣಿನ ಕಿಮ್ಮತ್ತು ಮುಟ್ಟಿಸ್ಬೇಕಾಗಿತ್ತು ಅಂತಂದರೆ ಹೆಣ್ಣು ಎಂಥದಕ್ಕಿರುವಲ್ಲ ಮದುವೆ ಆಗ್ತೀನಿ ಅಂದ. ಲಗ್ನ ಆತು. ಇಸ್ಲಾಂ ಧರ್ಮದಲ್ಲಿ ಲಗ್ನದ ವ್ಯವಸ್ಥೆ ಹೆಂಗಿರುತ್ತಂದ್ರೆ, ಮದಿ ಮಗ ವೇದಿಕೆ ಮೇಲೆ ಇರ್ತಾನೆ, ಗುರು ಸಾಕ್ಷಿಯಾಗಿ, ಕುರಾನ್ ಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ. ಮದುಮಗಳು ಮನೆಯಾಗಿರ್ತಾಳ್ರಿ, ಹೌದಲ್ರಿ ಸಾಹೇಬ್ರ? ಲಗ್ನ ಆತು. ಆದ ಬಳಿಕ ನಮ್ಮ ಹಿಂದೂಗಳಲ್ಲಿ ನಮ್ಮ ಮನೆ ದೇವರ ಮತ್ತು ನಾವು ನಡ್ಕೊಂಡು ಬಂದ ದೇವರ ಎಲ್ಲ ಆದ ಬಳಿಕ ನಾವು ಗಂಡ ಹೆಂಡತಿ ಮಾಡ್ತೀವಿ. ಇಸ್ಲಾಂ ಧರ್ಮದಲ್ಲಿ ಹಾಗಿಲ್ಲ. ಯಾವತ್ತು ಅಕ್ಷತೆ ಬೀಳ್ತಾವೆ ನೋಡ್ರಿ, ಅಂದ ರಾತ್ರಿನ ಸುಹಾಗ ರಾತ್ರಿ ಅಂತ ಕರೀತಾರೆ. ಅಂದೇ ಸುಹಾಗ ರಾತ್ರಿ, ಗಂಡ ಹೆಂಡರ ಪ್ರೀತಿ ರಾತ್ರಿ ಅದನ್ನು ಮಾಡಿದರು. ಆ ಬಳಿಕ ಈತ ಊಟ ಮಾಡಿಸಿದ್ರು. ಹೆಂಡತಿ ಮನೆಯ ಶಯನ ಮಂದಿರ ಮನಗು ಕೋಣೆಗೆ ಒಯ್ದು ಒಬ್ಬಕ್ಕೆ ಹೆಣ್ಮಗಳು, ದೊಡ್ಡ ಶ್ರೀಮಂತಿದ್ದಾತ, ದಾಶಿನ ಕೊಟ್ಟು ಕಳಿಸ್ಕೊಡ್ತಾನೆ. ಆ ಹೆಂಡತಿರುವ ಕೋಣೆ ಎಷ್ಟು ಸುಂದರಿತ್ರಿ, ಸುವಾಸನೆ ಬೀರ್ತಾ ಇತ್ತು. ಎಲ್ಲ ಹೂಗಳ ತಳಿರು ತೋರಣ ಕಟ್ಟಿದ್ರು, ಬಂಗಾರದ ಮಂಚು, ಹೂ ಹಾಸಿದ ಹಾಸಿಗೆ, ಸುತ್ತೆಲ್ಲ ಹೂವಿನ ತೋರಣ, ಮಧ್ಯದಲ್ಲಿ ಸರ್ವಾಂಗ ಸುಂದರಿ. ಇದೇನು ನನ್ನ ಮುಂದೆ ಮಣಿಯದ, ಇಂತಹ ಮಣಿ ಮ್ಯಾಲ ಇಸ್ಲಾಂ ಧರ್ಮ ಗ್ರಂಥ ಕುರಾನ್ ಇಟ್ಕೊಂಡು ಆಕೆ ನಗೆ ಮಗ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡಕತ್ತಿದ್ಲಂತ. ಎರಡೂ ಕದ ತೆರೆದ, ನೋಡ್ತಾನೆ, ಪರೀಕ್ಷೆ ಮಾಡ್ದ. ನನ್ನ ಮದುವೆ ಆಗುವಂಥ ಹೆಣ್ಣಿಗೆ ಕಣ್ಣಿಲ್ಲ, ಕಾಲಿಲ್ಲ, ಕಿವಿ ಇಲ್ಲ ಅಂತ ಹೇಳೋಣ. ಈ ಮನಸ್ಸದ ಮೇಲೆ ದೇವಲೋಕದ ಅಮರಾವತಿ ಪಟ್ಟಣದ ಮಹಾರಾಜ ಇಂದ್ರನ ಹೆಂಡತಿ ಸಚಿಯೋ, ಬ್ರಹ್ಮನ ಹೆಂಡತಿ ಸರಸ್ವತಿಯೋ, ಅಂಥ ಸರ್ವಾಂಗ ಸುಂದರಿ ಈ ಮನಸ್ಸದ ಮೇಲೆ ಕೂಡ್ಸನ. ಈಕೆ ನಾನು ಹೆಂಡತಿಯಲ್ಲ, ಹಣ್ಣಿಗಾಗಿ 12 ವರ್ಷ ಇವನು ಮನೆಯಾಗ ದುಡದೆ, ಇನ್ನು ಈ ಹೆಣ್ಣಿನ ಮುಟ್ಟಿದ್ರೆ ಮುಂದೆ ನನ್ನ ಗತಿ ಏನು ಅಂದ. ಒಳಗೆ ಹೋಗಲಿಲ್ಲ, ಮುಟ್ಟಲಿಲ್ಲ, ತೆರೆದ ಬಾಗಲ ಮುಚ್ಚಿದ, ಹೊತ್ತುಂಡು ತನಕ ಬಾಗಲು ಮುಂದೆ ಕೂತ್ಕೊಂಡಂತ. ಕಸ ಹೊಡೆ ಹೆಣ್ಮಗಳು ಬಂದು ನೋಡಿದ್ಲು, ಹಣಿ ಹಣಿ ಹೊಡ್ಕೊಂಡು ಆ ಯಜಮಾನ್ ಕಡೆ, ಸೌಕಾರಿ ಯಜಮಾನ್ರಿ, ಏನು ಘಾತ ಮಾಡಿದ್ರಿ? ಬಂಗಾರದ ಕುಡಿಯಂಥ ಮಗಳು, ಪುತ್ತಳಿ ಗೊಂಬೆಯಂಥ ಮಗಳು, ಏನ ಇವತ್ತು ಸುವಾಗರಾತ್ರಿ, ಗಂಡ ಹೆಣ್ಣಿನ ಸ್ವರ್ಗರಾತ್ರಿ, ಅದನ್ನು ಅನುಭವಿಸೋದು ಬಿಟ್ಟು ಆ ಯೌವನ ಸ್ತ್ರೀಗಳನ್ನು ಬಿಟ್ಟು ಬಾಗಲ ಮುಚ್ಕೊಂಡು ಹೊರಗೆ ಕೂತಾನ. ಅವನಲ್ಲಿ ಪುರುಷತ್ವ ಇಲ್ಲ. ಷಂಡನ್ನು ತಂದು ಆ ಹೆಣ್ಮಗಳು ಕುತ್ತಿಗೆ ಕೋದರೆಲ್ಲ ಅಂತ ಭಯ ಕೊತ್ಲಂತಕ್ಕೆ. ಯಜಮಾನ್ರು ಎದ್ರು ಬಂದರು. ಅಬ್ಬುಸ್ವಾಲರನ್ನು ಕೇಳಿದ್ರು, ಏನಪ್ಪ, ಅಲ್ಲ ನೀನು ಒಳಗೆ ಹೋಗ್ಬೇಕಲ್ಲ, ನಿನ್ನ ಹೆಂಡತಿ ಅಂಗ ಸುಖ ಸವಿಬೇಕಲ್ಲ. ಅವಾಗ ಇವನು ಕಣ್ಣು ಕೆಂಪಾಗಿದ್ದು. ಏನಪ್ಪ ಪುಣ್ಯಾತ್ಮ, ಏನು ಮಾತಾಡ್ತಾ ಇದ್ದಿ? ಅಲ್ಲ, ಗಾಳಿಗೆ ಕಳಿಚಿ ಬಿದ್ದ ಒಂದು ಹಣ್ಣಿನ ಬೆಲೆ ಕೊಡಾಕ ನೀನು ಹೊಲಕ್ಕೆ ಬಂದರೆ ಅವರ ಒಳಗಿಂದ ಬೀಜ ತೆಗೆದು ಕೊಟ್ಟು ಇದನ್ನು ನಾಟಿ ಮಾಡಬೇಕಂದು, ಬೆಳೆಸ್ಬೇಕಂದು, ಹಣ್ಣು ಕೊಡ್ಬೇಕಂದು, ಹಣ್ಣು ಕೊಟ್ಟರು ಈ ನನ್ನ ಮಗಳ ಲಗ್ನ ಆಗ್ಬೇಕಂತ ಕೇಳಿದಿ,
ಹಣ್ಣಿನ ಋಣ ತೀರಿಸಬೇಕಾಗಿತ್ತಂದ್ರೆ ಲಗ್ನ ಆಗ್ತೀನಿ ಅಂತ ಒಪ್ಕೊಂಡೆ. ಲಗ್ನ ಆಗುವ ಮುಂಚಿತನ ಮೊದಲ ಹಿಡಿದು ಏನಂತ, ನನ್ನ ಮಗಳಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಕೈಕಾಲುಗಳಿಲ್ಲ, ಮಾತಾಡ್ಲಿಕ್ಕೆ ನಾಲಿಗಿಲ್ಲ ಅಂತೇಳಿದಿ. ಮನ್ಸದ ಮೇಲೆ ಸರ್ವಾಂಗ ಸುಂದರಿ ಕೂತ್ಕೊಂಡಿದ್ದಾಳೆ, ಹಣ್ಣಿಗಾಗಿ ನನ್ನ ಬದುಕೆಲ್ಲ ಹಾಳಾಗಿ ಹೋಯಿತು. ಇಂಥ ಹೆಣ್ಣನ್ನು ಮುಟ್ಟಿದ ಕೂಡಲೇ ನಾನು ಹೆಂಡತಿಕೆ ಅಲ್ಲ ಅಂತ ನಾ ಮುಟ್ಟಲಿಲ್ಲ ಅಂತ ಹೇಳ್ದನಂತೆ. ಯಜಮಾನಂತನಪ್ಪ, ನಿನ್ನ ಯಾಕೆ ನಾ ಹೀಗೆ ಹೇಳಿದೆ ಗೊತ್ತಾ, ನೀ ಹಣ್ಣು ಯಾವಾಗ ತಗೊಂಡು ನನ್ನ ಮನೆಗೆ ಬಂದು ನೋಡು, ಆಗಲೇ ನನ್ನ ಮಗಳಿಗೆ ತಕ್ಕಂಥ ನೀನು ವರ ಅಂತ ಮನುಷ್ಯನೊಳಗೆ ಭಾವಿಸಿದೆ. ಆದರೆ ಹೊರಗಡೆ ಅದನ್ನು ತೋರಲಿಲ್ಲ, ನಿನಗೆ ಹೇಳಲಿಲ್ಲ. ನಾನು ನನ್ನ ಮಗಳಿಗೆ ತಕ್ಕಂತೆ ನೀನು ಸಾಕ್ಷಾತ್ ದೇವನಾಗಿ ನಮ್ಮ ಮನೆಗೆ ಬಂದಿ ಅಂತ ಹೇಳಿದೆ. ಕಣ್ಣಿಲ್ಲ ಅಂತ ಯಾಕೆ ಹೇಳಿದಂತಂದರೆ, ಹುಟ್ಟಿದಾರಭ್ಯ ನನ್ನ ಮಗಳು ಗಂಡನ ಮನುಷ್ಯರಾಕ್ ಬಂದ್ಲು, ಈ ಕಣ್ಣಿನಿಂದ ಪರಪುರುಷನ ಪರವಸ್ತು ಆಕೆ ನೋಡಿಲ್ಲ ಅಂಥೇಳಿ ಕಣ್ಣಿಲ್ಲ ಅಂಥೇಳಿನಪ್ಪ. ಒಂದನೇದು. ಎರಡನೇದು, ಈ ಕಿವಿಗಳಿಂದ ಅಲ್ಲಾನ ನಾಮ್, ತಾಯಿ ತಂದೆಗಳ ವಚನ, ಇದನ್ನು ಬಿಟ್ಟು ಈ ಕಿವಿ ಒಳಗೆ ಯಾವುದೂ ಹಾಕ್ಕೊಂಡಿಲ್ಲ. ಎರಡನೇದ್ದು. ಮೂರನೇದೇನೆಂದರೆ, ಈ ಕೈಗಳಿಂದ ಇದೇನದಲ್ಲ ಕುರಾನ್ ಗ್ರಂಥ, ಧರ್ಮ ಗ್ರಂಥವನ್ನು ಬಿಟ್ಟು, ತಾಯಿ ತಂದೆ ಪಾದ ಬಿಟ್ಟು ಈ ಕೈಗಳು ಮತ್ತೊಂದಕ್ಕೆ ಅದಕ್ಕೂ ಅಕ್ಕಿ ಬಳಸಿಲ್ಲ ಅಂಥೇಳಿ ಕೈಗಳಿಲ್ಲ ಅಂತ ಹೇಳಿದ್ದೇನೆ. ಕಾಲುಗಳಿಲ್ಲ ಅಂತಂದರೆ, ನನ್ನ ಮಗಳು ಗಂಡ್ಮನುಷ್ಯರಾಗಿ ಬಂದಳು, ಹುಟ್ಟಿದಾಗಿನ 21 ವಯಸ್ಸಿನೊಳಗೆ ನನ್ನ ಹೊಸ್ತಲ ಬಿಟ್ಟು ಊರಲ್ಲಿ ಅನ್ಯರ ಹೊಸ್ತಲಾಕಿ ತುಳಿದಿಲ್ಲ ಅಂಥೇಳಿ ಕಾಲಿಲ್ಲ ಅಂಥೇಳಿನಪ್ಪ. ಇನ್ನು ನಾಲಿಗಿಲ್ಲ ಅಂತ ಯಾಕಂದೀನಿ ಅಂದರೆ, ಈ ನಾಲಿಗೆಯಿಂದ ಇನ್ನೊಬ್ಬರ ಮನಸ್ಸು ನೋಯಿಸಿಲ್ಲ, ಈ ನಾಲಿಗೆ ಮೇಲೆ ಕೆಟ್ಟ ಶಬ್ದನ ಬಳಸಿಲ್ಲ ಅಂಥೇಳಿ ಮೂಕದಳಂಥೇಳೀನಿ ಅಂಥೇಳಿದ್ದಾನ. ಈಕೆ ನಿಜವಾಗಿಯೂ ನಿನ್ನ ಧರ್ಮಪತ್ನಿ ಆಶಾಬಿ ಅಂತ ಹೇಳಿದನಂತ. ಆಶಾಬಿ ಅಂತ ಹೇಳಿದನಂತ. ಆಕಿನ ಅವ ಸ್ವೀಕರಿಸಿದ. ಅವನ ಹೊಟ್ಯಾಗನ ಮೈಬೂಸುಬಾನಿ ಹುಟ್ಟಿ ಬಂದ. ಹೊಟ್ಯಾಗಿದ್ದಾಗನ ತಾಯಿ ಪ್ರಾಣ ರಕ್ಷಣೆ ಮಾಡ್ಯಾನ. ಮುಸ್ಲಿಮ ಧರ್ಮದಲ್ಲಿರ್ತಕ್ಕಂಥ ಅಬ್ಬು ಸಾಲಿನ ಮಗ ಮೈಬೂಸುಬಾನಿ, ಹಾಲು ಮತ ಧರ್ಮದಲ್ಲಿರ್ತಕ್ಕಂಥ ಚಂದನಗಿರಿ ಪಟ್ಟಣದ ಬ್ರಹ್ಮ ಭೂಪಾಲ ಮಾತೆ ಸುರಾವತಿ ಸಂಭೂತ. ಈ ಫೋಟೋದಾಗದನಲ್ಲ ಬೀರ್ಲಿಂಗೇಶ, ಯಪ್ಪ ರಮೇಶ, ಇವನು ಮಾತಾಡೋಣ. ಹೊಟ್ಟೆಗಿದ್ದಾಗ ಕಳಿವಿ ನಾರಾಯಣ ಗೌಡ ವಿಷದ ಬುಟ್ಟಿ ತಗೊಂಡು ಬಂದಿದ್ದ. ಅಮ್ಮಗೆ ಹೇಳದಂತೆವ್ವ, ನಗರಿ ಪಟ್ಟಣದ ನಿನ್ನ ಸಹೋದರ ನಾರಾಯಣಗೌಡ ಬಸ್ರಿನ ಬುತ್ತಿ ತಗೊಂಡು ಬಂದಾನಂತ ಬಹಳ ಸಂತೋಷದಿಂದ ಉಣಬೇಡ, ನಿನ್ನ ಗರ್ಭಪಾತ ಮಾಡ್ಲಿಕ್ಕೆ ನಿನ್ನ ಹೊಟ್ಯಾಗ ಬೆಳೆಯುವಂಥ ಮಗನ ಕೊಲ್ಲಾಕ ವಿಷದ ಬುತ್ತಿ ತಗೊಂಡು ಬಂದಾನ, ಉಣಬೇಡ ಅಂತ ಹೇಳ್ದಂತ. ಇವ ಒಬ್ಬ ಕಲ್ಯಾಣದಲ್ಲಿ ಬಸವಣ್ಣನವರ ಸಹೋದರಿಯಾಗಿರತಕ್ಕಂಥ ಅಕ್ಕನಾಗಮ್ಮನ ಮಗ ಚೆನ್ನ ಬಸವಣ್ಣಬ್ಬ ಹೊಟ್ಟೆಗೆ ಇದ್ಕೊಂಡು ಮಾತಾಡ್ಯಾನ. ಆಕಿನ ಮೇಲೆ ಒಂದಿಷ್ಟು ಹಾದರ ಹೋಲಿಸಿದ್ರು, ಜಾರತನ ಹೋಲಿಸಿದ್ದ ಕೊಂಡೆ ಮಂಚಣ್ಣ. ಗಂಡನಿಲ್ಲದ ಗರ್ಭಿಣಿಯಾಗೇಳ ಬಸವಣ್ಣ ದೇಶ ವಿದೇಶಗಳಿಂದ, ಕಾಶ್ಮೀರ ದೇಶದಿಂದ, ಆಂಧ್ರ ಪ್ರದೇಶದಿಂದ, ಕರ್ನಾಟಕದಿಂದ, ಮಹಾರಾಷ್ಟ್ರದಿಂದ ಎಲ್ಲ 63 ಮಂದಿ ಶರಣರನ್ನು ಕಟ್ಟಿಕೊಂಡು ಅನುಭವ ಮಂಟಪ ಕಟ್ಟಿಸಿ ಶೂನ್ಯ ಸಿಂಹಾಸನಾಧೀಶ ಅಲ್ಲಮಾಪ್ರಭುವಿನ ಸಾನ್ನಿಧ್ಯದೊಳಗೆ ಇಷ್ಟೆಲ್ಲ ಮಾಡ್ತಾನ. ಅವನ ಅಕ್ಕ ಗಂಡಿಲ್ಲದ ಗರ್ಭಿಣಿಯಾಗೇಳ, ಮಹಾರಾಜ ಬಿಜ್ಜಳ ಅರಸರೇ, ನಿಮ್ಮ ರಾಜ್ಯಕ್ಕಿದು ಶೋಭೆಯೇ, ಇದು ಭೂಷಣವ, ಇದು ಕೀರ್ತಿಯ, ಎಂಥ ಅಪಮಾನ, ಇದನ್ನು ಪರಿಗಣಿಸಬೇಕಂತ ರಾಜನ ಮುಂದೆ ಕಿವಿ ಊದಿದನಂತ. ಭಾಳ ದೊಡ್ಡ ಇತಿಹಾಸ ಅವ್ರಿ. ಸಮಯ ಕಡಿಮೆ ಅದ, 4 ದಿನ 2 ದಿನ ಅದ. ತಾಯಿ ತಂದಿಗಳೇ, ಅದು ಅಕ್ಕ ನಾಗಮ್ಮನನ್ನು ರಾಜ್ಯಸಭೆಗೆ ಎಳತರಬೇಕಾಯಿತು. ತುಂಬ ಗರ್ಭವತಿ 7 ತಿಂಗಳು ಬಸರಿದ್ಲಿಕ್ಕೆ ನಾಗಮ್ಮ ಭರಸಭೆಯಲ್ಲಿ ನಿಲ್ಲಿಸಿ ದ್ರೌಪದಿಯಂತೆ ರಾಜ್ಯಸಭೆಯಳು ನಿಲ್ಲಿಸಿ ಕೇಳ್ತಾನೆ ಬಿಜ್ಜಾಳ್, ಏನಮ್ಮ, ನಿನ್ನ ತಮ್ಮ ನಮ್ಮ ಅರ್ಥಮಂತ್ರಿ ಅನುಭವ ಮಂಟಪದ
ಒಬ್ಬ ಮಹಾವ್ಯಕ್ತಿ, ನೀನು ಗಂಡನ ಕೂಡ ಜಗಾಡಿಕೊಂಡು ಇಲ್ಲಿ ಉಳ್ಕೊಂಡು ನಿನ್ನ ಗಂಡ ಮನೆಗೆ ಹೋದ, ಈ ಗರ್ಭ ಎತ್ತಿಯಲ್ಲ ಯಾರಿಂದ ಅಂತ ಕೇಳ್ತಾನೆ. ಆಕೆ ಹೇಳಿದ್ಲು, ಮಹಾಪ್ರಭುಗಳೇ, ನನ್ನಿಂದ ಹೇಳಕ್ಕಾಗಲ್ಲ, ನನ್ನ ಹೊಟ್ಟೆಯಾಗಿ ಬೆಳೆಯುವಂಥ ಮಗನ ಕೇಳ್ರಿ ಅಂದಳತ್ತಕ್ಕೆ. ಮಗನ ಕೇಳ್ರಿ. ಆತನೇ ಹೇಳ್ತಾನೆ. ಕೊಂಡೆ ಮಿಂಚಣ ಎದ್ದು ನಿಂತು ತಾಳಿ ಬಿಡ್ತಾನೆ. ಭಲೆ 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 ಮಹಾರಾಜ್, ಕೇಳಿದರ ಈ ಚಾಂಡಾಲಿ ಮಾತು? ಇದೆಂದಾದರೂ ಸಾಧ್ಯನಾ? ಹೊರಗೆ ಬಂದ ಬಳಕೆ ಎಷ್ಟೆಷ್ಟೋ ಮಕ್ಕಳು ವರ್ಷ 3 ವರ್ಷ 9 ವರ್ಷ 7 ವರ್ಷ ಮಾತಾಡ್ಲಿಕ್ಕೆ ಹೋಗ್ತಾವ, ಈಕಿ ಹೊಟ್ಟೆಯಾಗಿದ್ಕೊಂಡು ಮಾತಾಡ್ತಾನಂತ. ಎಂಥ ವಿಚಿತ್ರ ಅಂತ ಇವ ಅಪಹಾಸ್ಯ ಮಾಡಿ ನಗಾಕೊತ್ತ. ಆವಾಗ ಅಕ್ಕಿ ಹೇಳಿದ್ಲು, ಪ್ರಭುಗಳೇ, ಕೂಡಲ ಸಂಗಮನ ಸಾಕ್ಷಿಯಾಗಿ ಹೇಳುತ್ತೇನೆ, ಅವನೇ ಮಾತಾಡ್ತಾನೆ ಕೇಳಿ ಅಂದಾಗ, ಹೇಳಪ್ಪ ಅಂದ್ರಂತ ಆ ಚನ್ನಬಸವಣ್ಣ ಹೇಳ್ತಾನೆ. ಬಿಜ್ಜಾಳ ಮಹಾಪಟ್ಟಣದ ಮಹಾದೊರೆಯೇ, ಪ್ರಜಾಪಾಲಕ ಬಿಜ್ಜಾಳ ಅರಸರೇ, ನಾನು ಹುಟ್ಟು ಹೇಳ್ತೀನಿ ಕೇಳಿ. ನಾವು ನಮ್ಮ ಸೋದರ ಮಾವನಾಗಿರತಕ್ಕಂಥ ಬಸವಣ್ಣನವರು ಅನುಭವ ಮಂಟಪದ ಗೋಷ್ಠಿಯನ್ನು ತೀರಿಸಿಕೊಂಡು ಮಹಾಮನಿಗೆ ಆಗಮಿಸುತ್ತಿರುವಾಗ ಡೋರ ಕಕ್ಕಯ್ಯನ ಮನೆಯೊಳಗೆ ಜಂಗಮ ಪ್ರಸಾದ ನಡೆದಿತ್ತು. ಆ ಜಂಗಮ ಪ್ರಸಾದ ಮಾಡುವ ಮೊಸರೆಯ ಅನ್ನಿನ ಅಗಳ ಒಂದು ಕಂಟಿ ಇರುವ ಬಾಯಿಗೆ ಹಿಡ್ಕೊಂಡು ಹೊರಟಿತ್ತು. ಅದನ್ನು ಅಣ್ಣ ಬಸವಣ್ಣವ್ರು ನೋಡಿದ್ರು. ಡೋರ ಕಕ್ಕಯ್ಯನಿಗೆ 12 ವರ್ಷ ಮುನ್ನೆ ಇಟ್ಕೊಂಡು ಪ್ರಸಾದ ಕರೆದ್ರೆ ಬಂದಿಲ್ಲ, ಕಕ್ಕಯ್ಯನ ಪ್ರಸಾದ ಬಂದಿದೆಯಲ್ಲ ಅಂಥೇಳಿ ಕಿರಾಣಿ ಅಂಗಡಿಗೆ ಹೋಗಿ ಸಕ್ರೆ ತಗೊಂಡು ಬಂದು ಇರಿವಿನ ಮುಂದಿಟ್ಟು ಬಾಯಾಗಿ ನನ್ನ ಬಿಡ್ಲಿಕ್ಕೆ ಕಚ್ಚಿ ಸಕ್ರೆ ಹಿಡ್ಲಿಕ್ಕೆ ಕಚ್ಚಿ ಅದ ಅನ್ನಿನ ಕಣ ತಗೊಂಡು ಮನೆಗೆ ಬಂದು ಶಲ್ಯದೊಳಗೆ ಕಟ್ಟಿ ತಿನ್ನಬೇಕಂದಿದ್ದ. ನೆನಪಾರ್ತು ಮತ್ತೆ ರಾಜಧಾನಿಗೆ ಹೋಗ್ತಾನೆ. ನಮ್ಮಮ್ಮ ಅವನು ಶಲ್ಯದೊಳಗೆ ಒಗೆಯುವ ಸಮಯದಲ್ಲಿ ಅವನು ಶಲ್ಯ ತೊಳೆಯುವಾಗ ಏನು ಕಟ್ಟಾಳಂತ ಬಿಚ್ಚಿ ನೋಡೋ ತನಕ ಡೋರ ಕಕ್ಕಯ್ಯನ ಮಿಕ್ಕಿದ ಪ್ರಸಾದ ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಸಿದ್ಲು. ಡೋರ ಕಕ್ಕಯ್ಯನ ಮಿಕ್ಕಿದ ಪ್ರಸಾದದಿಂದ ನಾನು ನನ್ನ ತಾಯಿ ಹೊಟ್ಟೆಗೆ ಹುಟ್ಟಿನಿದು ಜಾರತನಲ್ಲಂದ. ಸಭೆಯಲ್ಲಿ ತಣ್ಣಗಾತು. ಇವ ಒಬ್ಬ, ಎಷ್ಟು ಮಂದಿ ಆದ್ರಪ್ಪ ಹೊಟ್ಟೆಗೆ ಇದ್ಕೊಂಡು ಮನ್ಕೊಂಡು ಮಾತಾಡಿದವ್ರು? ಅಪ್ಪ ಎಷ್ಟು ಮಂದಿ ಆದ್ರಪ್ಪ? 3 ಮಂದಿ. ಇನ್ನೂ 3 ಮಂದಿ ಇರಪ್ಪ. ಹೇಳೇ ಬೇಡ, ರೊಕ್ಕ ಕೊಡ್ತೀರಿ? ಸುಮ್ಮನೆ ಹರಟೆ ಮಾಡ್ತಾ ಇದ್ದೀನಿ. ಅಯ್ಯೋರು 3 ಮಂದಿ. ಇನ್ನೊಬ್ಬದಾನ್ರಿ ಅಮೋಘ ಸಿದ್ಧನ 4 ಮಂದಿ ಮಕ್ಕಳದೊಳಗೆ ಕನ್ನಮುತ್ಯನ ಮಗ, ಕನ್ನಬಾಯಿ ಮಗ ಉಮದಿ ಮಲ್ಕಾರ ಸಿದ್ಧ. ಉಮದಿ ಮಲ್ಕಾರ ಸಿದ್ಧ ಇವೊಬ್ಬ ಹೊಟ್ಟೆಗೆ ಮಾತಾಡ್ಯಾನ್ರಿ. ಇನ್ನು 4ನೇದವ ಅರ್ಜುನನ ಮಗ ಅಭಿಮನ್ಯು. ಎಷ್ಟು ಮಂದಿ ಆದ್ರಿ? 5 ಮಂದಿ ಆದ್ರಲ್ಲ. ಇನ್ನೊಬ್ಬ ಯಾರು ಅಂತಂದರೆ ರಾಮನ ಧರ್ಮ ಪತ್ನಿಯಾಗಿರತಕ್ಕಂಥ ಆದಿಶಕ್ತಿ ಸೀತೆಯ ತವರೂರು ಮಿಥಿಲಾ. ಮಿಥಿಲಾ ಅಂದ್ರೆ ನೇಪಾಳ ದೇಶದೊಳಗದರಿದು. ಮಿಥಿಲಾ ನಗರದ ಮಹಾರಾಜ ವಿಧಿಮುಕ್ತ ಜನಕನ ಗುರು ಅಷ್ಟಾವಕ್ರ ಮುನಿ. ಅವ ಒಬ್ಬ ತಾಯಿ ಹೊಟ್ಯಾಗನ ಮಾತಾಡ್ಯಾನ್ರಿ. ಇಂಥ ನಮ್ಮ ಭಾರತ ದೇಶ, ಈ ಭೂಮಿ, ಇಲ್ಲಿರುವ ಸಂಸ್ಕೃತಿ, ಇಲ್ಲಿರುವಂಥ ವೈಶಿಷ್ಟ್ಯ ನಮ್ಮ ಎಂಥ ನಾರಿಯರಾಗೋದ್ರು. ಸಾವಿತ್ರಿ ಸತ್ತ ಗಂಡನನ್ನು ಯಮನ ಬೆನ್ನತ್ತಿ ಹೋಗಿ ಗಂಡನ ಪ್ರಾಣ, ತಾಯಿ ತಂದೆಗಳ ಕಣ್ಣು, ಅತ್ತಿ ಮಾವನ ಕಣ್ಣು ಕಳೆದ ಹೋದ ರಾಜ್ಯ, ಆ ಬಳಿಕ ಸಂತತಿ ಸಂಪತ್ತವನ್ನು ಪಡ್ಕೊಂಡದ್ದು ನಮ್ಮ ಭಾರತ. ನಮ್ಮ ಭಾರತ ಸೂಜಿ ತುದಿಗೆ ಹತ್ತಿದ ಮಣ್ಣು ಕೊಡುವುದಿಲ್ಲ ಅಂತೇಳಿ ತಿಳ್ಕೊಂಡು ಪಾಂಡವಾದಿಗಳನ್ನು ಅರಣ್ಯ ತಳ್ಳಿದಾಗ ಅತ್ಯಂತ ಧರ್ಮವನ್ನು ಬಿಡಲಾರದನು. ಸಹನಾ, ಶೀಲತಾ, ಶಾಂತತಾ ಕಾಪಾಡಿಕೊಂಡು ಕೊನೆಗೆ ಧರ್ಮವನ್ನು ಜಯಿಸಿದ ಯುಧಿಷ್ಠಿರನಿಗೆ ಧರ್ಮರಾಜನೆಂದು ಹೆಸರಾದಂಥ ಭಾರತ. ಇಂಥಪ್ಪ ಸಾಂಸ್ಕೃತಿಕವಾದಂಥ ದೇಶದಲ್ಲಿ ನಾವು ಬದುಕಿದ್ದೇವೆ. ತಾಯಿ ತಂದೆಗಳೇ, ಇದರ ಅರ್ಥವನ್ನು ನಾವು
ಮಾಡಿಕೊಂಡು ಬದುಕಬೇಕು ಅನ್ನುವ ಹಿತ ಉದ್ದೇಶದ ಪರವಾಗಿ ಇಲ್ಲಿ ಶರಣರ ವಚನ ಆಧಾರಕ್ಕೆ ಇಟ್ಕೊಂಡು ಕಳ್ಳತನ ಮಾಡಬೇಡ್ರಪ್ಪ ಅಂತ ಹೇಳ್ತಾ, ಇನ್ನು ಮುಂದಿನ ಪದ ನಾಳೆಗೆ ಏನಂತಂದರೆ ಕೊಲ್ಲಬೇಡ, ಅಂದರೆ ಜೀವ ಹೊಡೆಯಬೇಡ. ಇದರ ಪರಿಣಾಮ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ನಾವು ನಾಳೆ ಚಿಂತನೆ ಮಾಡೋಣ. ಈ ಕೇಳಿದ ಪ್ರವಚನದ ಸುಧೆಯನ್ನು, ಈ ಜ್ಞಾನವನ್ನು ಸರ್ವರು ಇದರ ಬಗ್ಗೆ ಅರ್ಥ ಮಾಡಿಕೊಂಡು ನೀವೆಲ್ಲ ಬದುಕ್ರಿ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಇಲ್ಲಿಗೆ ವಿರಾಮ ಕೊಟ್ಟು ಇನ್ನು ಮುಂದಿನ ಕಾರ್ಯಕ್ರಮಕ್ಕನ್ನು ಮಾಡಿಕೊಡ್ತಾ ಇದ್ದೇನೆ.